Good morning, dear students. From this class, we are going to start the NEET and JEE classes for second year students. The first topic is haloalkanes and haloarenes. So now, you have to know about the brief concept of the haloalkanes and haloarenes. Then only you can crack the examinations. NEET examination in 2019. From this chapter, we have one question. So this chapter is, weightage of this chapter is 3%, overall is 2.22 percentage. 2.22 percentage, nothing but it contains 1 question from this chapter. So ಹಾಗಾದರೆ ಆ ಕ್ವಶನ್ಸ್ ಈಸಿ ಇರುತ್ತಾ? ನೋ, ಈಸಿ ಇರುತ್ತೆ ಯಾವಾಗ ನೀವು ಕಂಪ್ಲೀಟಾಗಿ ಓದಿದಾಗ. ಬಿಕಾಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ they never ask direct questions. Write the Friedel-Crafts reaction, write the halogenations reaction. ಈ ಥರ ಕ್ವಶನ್ಸ್ನ ಕೇಳೋದೇ ಇಲ್ಲ ಅವರು. ಸೊ ದೇ ವಿಲ್ ಆಸ್ಕ್ ದ ಕ್ವಶನ್ಸ್ ಲೈಕ್ 3 or 4 ರಿಯಾಕ್ಷನ್ಸ್ಗಳು ಮರ್ಜ್ ಮಾಡಿ ಕ್ವಶನ್ಸ್ನ ಕೇಳ್ತಾರೆ. ಅದನ್ನ ನಿಮಗೆ ನೆಕ್ಸ್ಟ್ ಹೋಗ್ತಾ ನಾನು ಹೇಳ್ತಾ ಹೋಗ್ತೇನೆ ಹೇಗಿರುತ್ತೆ ಅಂತ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆ್ಯಂಡ್ ಇಟ್ ಈಸ್ ವೆರಿ ಈಸಿಯೆಸ್ಟ್ ಟಾಪಿಕ್, ದಟ್ ಈಸ್ ಹ್ಯಾಲೋಆಲ್ಕೆನ್ಸ್ ಆ್ಯಂಡ್ ಹ್ಯಾಲೋಅರೀನ್ಸ್. ಅರ್ಥ ಆಗ್ತಿದೆ? ಸೊ ಇಲ್ಲಿ ವೇಟೇಜ್ ಇರೋದೆಷ್ಟು? 3%. ಓವರಾಲ್ ಅಂತ ತೆಗೆದಾಗ 2.22%, ನಥಿಂಗ್ ಬಟ್ 1 ಕ್ವಶನ್ ಇರುತ್ತೆ. ಪ್ರತಿ ವರ್ಷವೂ ಈ ಚಾಪ್ಟರಿಂದ ಒಂದೊಂದು ಕ್ವಶನ್ ಕೇಳಿದ್ದಾರೆ. 2018ನಲ್ಲಿ 2 ಕ್ವಶನ್ಸ್ನ ಫ್ರೇಮ್ ಮಾಡಿದ್ದಾರೆ. ಡಿಯರ್ ಸ್ಟೂಡೆಂಟ್ಸ್, ತುಂಬ ಕಾಮಾಗಿ ಈ ಚಾಪ್ಟರ್ನ ನೀವು ಥಿಯರಿ ಓದಿದ್ರಿ ಅಂದರೆ ನೀಟಾಗಿ ಆನ್ಸರ್ ಮಾಡ್ಬೋದು. NCERT ಟೆಕ್ಸ್ಟ್ ಬುಕ್ಕನ್ನು ನೀವು ಎಷ್ಟು ಓದೋಕ್ಕಾಗುತ್ತೋ ಅಷ್ಟು ಓದಿ, ಜೊತೆಗೆ ಇದನ್ನು ಅರ್ಥ ಮಾಡ್ಕೋಬೇಕು. ಎಕ್ಸ್ಟ್ರಾ ಪಾಯಿಂಟ್ ನೋಟ್ಸ್ ಆಗಿರ್ಬೋದು, ಎಕ್ಸ್ಟ್ರಾ ಬುಕ್ಸ್ಗಳಾಗಿರ್ಬೋದು. ವಿ ಆರ್ ರೆಫರಿಂಗ್ MTG ಬುಕ್, MTG ಗೈಡ್. ಸೊ ವೆರಿ ಇಂಪಾರ್ಟೆಂಟ್, ತುಂಬ ಚೆನ್ನಾಗಿದೆ, ನೋಡಿ ಅದನ್ನು. ಬೇರೆ ಬುಕ್ಸ್ಗಳನ್ನು ರೆಫರ್ ತಗೊಳ್ಳಿ, ಅರಿಹಾನ್ ತಗೊಳ್ಳಿ. ಇಲ್ಲ ನೀವು ಸ್ವಲ್ಪ ಸ್ಟ್ಯಾಂಡರ್ಡ್ ಬುಕ್ಸಿಗೆ ಹೋಗ್ತೀರಂದರೆ JD ಲೀ ಅವ್ರದ್ದು ಬುಕ್ನ ನೋಡಿ, ಇಲ್ಲ PS ವರ್ಮಾ ಅವ್ರದ್ದು ಬುಕ್ ನೋಡಿ. ದಟ್ ಈಸ್ ವಾಟ್ ಅಡ್ವಾನ್ಸ್ ಲೆವೆಲ್ JEE ಲೆವೆಲ್ ಇರೋದು. ಇಫ್ ಯು ವಾಂಟ್ ಟು ಕ್ರ್ಯಾಕಿಂಗ್ ದ JEE ಆ್ಯಂಡ್ ದೆನ್ NEET, ಸೊ ಮೋರ್ ಆ್ಯಂಡ್ ಮೋರ್ ಬುಕ್ಸ್ಗಳನ್ನು ನೀವು ಸ್ಟಡಿ ಮಾಡಬೇಕಾಗತ್ತೆ. ಸೊ ಇಂಪಾರ್ಟೆಂಟ್ ಟೆಕ್ಸ್ಟ್ ಬುಕ್ಸ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನಿಗೆ ನನ್ನ ಕಡೆಯಿಂದ ಸಜೆಷನ್ ಅಂದರೆ, ಒನ್ ಈಸ್ MTG ಗೈಡ್ ಆ್ಯಂಡ್ ದೆನ್ ಸೆಕೆಂಡ್ ಒನ್ ಈಸ್ ಅರಿಹಾಂತ್ ಪಬ್ಲಿಕೇಶನ್ಸ್ ಇನ್ ದ ಬುಕ್ ವಾಲ್ಯೂಮ್ಸ್ ಇದೆ. ದೆನ್ ಎರರ್ಲೆಸ್ ಟೆಕ್ಸ್ಟ್ ಬುಕ್ ಇದೆ. ನೆಕ್ಸ್ಟ್ ದಟ್ ಈಸ್ ಸಿಂಗೇಜ್ ಬುಕ್ಸ್ ಇದೆ ನಿಮಗೆ, PS ವರ್ಮಾ ಅವ್ರ ಸಿಂಗೇಜ್ ಇದೆ, JD ಲೀ ಅವ್ರದ್ದು ಬುಕ್ಸ್ ಇದೆ. ಸೊ ತುಂಬ ಬುಕ್ಸ್ಗಳಿದೆ, ಅದನ್ನು ರೆಫರ್ ಮಾಡಿ. ಅವಾಗ ಪ್ರತಿಯೊಂದು ಟಾಪಿಕ್ಸ್ಗಳು ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಕ್ಲಿಯರ್? ಸೊ ನಾವು ಫಸ್ಟ್ ಕಾನ್ಸೆಪ್ಟನ್ನು ನೋಡ್ತಾ ಹೋದರೆ, ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಹ್ಯಾಲೋಅರೀನ್ಸ್ ಅಂದರೆ ಏನು? ಆಸ್ ಯು ನೋ ದಟ್ ಇಟ್ ಇಸ್ ದ ಡಿರೈವ್ಡ್ ಆಫ್ ವಾಟ್? ಹ್ಯಾಲೋಜನ್ ಆ್ಯಂಡ್ ಆಲ್ಕೆನ್ಸ್. ಹ್ಯಾಲೋಜನ್ ಮತ್ತು ಆಲ್ಕೆನ್ಸ್ ಅನ್ನೋದು ಹೈಡ್ರೋಕಾರ್ಬನ್ಸಿಂದ ಡಿರೈವ್ಡ್ ಆಗಿರುತ್ತೆ. ಮತ್ತು ಇದರಲ್ಲಿರುವಂಥದ್ದು ಹ್ಯಾಲೋಜನ್ ಮತ್ತು ಆಲ್ಕೆನ್ಸ್ ಅಥವಾ ಹ್ಯಾಲೋಜನ್ ಅಥವಾ ಅರೀನ್ಸ್ ಗ್ರೂಪ್ಗಳಿರುತ್ತೆ. ಇದರಲ್ಲಿ ಕ್ವಶನ್ಸ್ಗಳು ಹೇಗೆ ಫ್ರೇಮ್ ಮಾಡ್ತಾ ಹೋಗ್ತಾರೆ. ವೆರಿ ಇಂಪಾರ್ಟೆಂಟ್, ಎಲ್ಲ ಕಾನ್ಸೆಪ್ಟ್ಗಳನ್ನು ನೀವು ಓದಿ ಕೊನೆಗೆ ನಿಮ್ಮದೇ ಶಾರ್ಟ್ ನೋಟ್ಸ್ಗಳನ್ನು ಮಾಡಬೇಕು. ನಾವು ಐ ವಿಲ್ ಗಿವ್ ಯು ಶಾರ್ಟ್ ನೋಟ್ಸ್ ಆಫ್ ದಿಸ್ ಚಾಪ್ಟರ್. ಕ್ಲಿಯರ್? ಈ ಶಾರ್ಟ್ ನೋಟ್ಸನ್ನು ಓದಿದ್ರೆ ಸಾಕು, ನಿಮ್ಗೊಂದು ಐಡಿಯಾ ಸಿಗುತ್ತೆ ಹೇಗೆ ರಿಯಾಕ್ಷನ್ಸ್ ಹೇಗೆ. ನೋಡಿ ಡಿಯರ್ ಸ್ಟೂಡೆಂಟ್ಸ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ನೀವು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಬೇಕು ಅಂತ ಅಂದರೆ, ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ನೋ ಅಬೌಟ್ ದ ರೋಲ್ ಆಫ್ ರಿಏಜೆಂಟ್ಸ್. ರಿಏಜೆಂಟ್ಸ್ಗಳ ರೋಲ್ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಐಡಿಯಾ ಇತ್ತು ಅಂತಂದರೆ ಏನು ರಿಯಾಕ್ಷನ್ ಆಗ್ತಿದೆ, ಏನು ಪ್ರಾಡಕ್ಟ್ ಬರ್ತಿದೆ ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಎಸ್ಟರಿಫಿಕೇಶನ್ ರಿಯಾಕ್ಷನ್ ಅಂತ ಕಲಿತಿರೋ ಚಾಪ್ಟರ್. What is esterification? Formation of esters, that's all. Then we are using that's concentrated sulfuric acid as the reagent. Then we have to know about the role of reagent, that is concentrated sulfuric acid. ಏನು concentrated sulfuric acid ನ ರೋಲ್ ಅಂದರೆ, it acts as a dehydrating agent, nothing but it removes the water molecule from the reactants, isn't it? So water molecules ಅನ್ನು reactant ಇಂದ ರಿಮೂವ್ ಮಾಡುತ್ತೆ ಅಂತ ಅಂದರೆ, ಸೊ ಪ್ರಾಡಕ್ಟ್ ಸೈಡಲ್ಲಿ ರಿಯಾಕ್ಟಲ್ಲಿ ವಾಟರ್ನ ನಾವು ರಿಮೂವ್ ಮಾಡಿದ್ರೆ ರಿಮೈನಿಂಗ್ ಏನು ಉಳಿಯುತ್ತೆ ಅನ್ನೋದು ನಿಮಗೆ ಐಡಿಯಾ ಇರುತ್ತೆ. ದೆನ್ ಸೆಕೆಂಡ್ ಒಂದು ಕಾನ್ಸೆಪ್ಟ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಸ್ ವಾಟ್? ವಿ ಹ್ಯಾವ್ ಟು ನೋ ಅಬೌಟ್ ದ ಫಂಕ್ಷನಲ್ ಗ್ರೂಪ್ಸ್. ಫಂಕ್ಷನಲ್ ಗ್ರೂಪ್ಗಳು ಹೇಗಿರುತ್ತೆ, ಯಾವ ಫಂಕ್ಷನಲ್ ಗ್ರೂಪನ್ನು ಯಾವುದು ರಿಪ್ಲೇಸ್ ಮಾಡುತ್ತೆ, ಎಲ್ಲಿ ಬಾಂಡ್ ಬ್ರೇಕ್ ಆಗುತ್ತೆ, ಎಲ್ಲಿ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅನ್ನೋದು ಐಡಿಯಾ ಇರಬೇಕು. ಸೊ ನಿಮಗೆ ಇಲ್ಲಿ SN1 SN2 ಮೆಕಾನಿಸಮ್ಸ್ ಅಂತ ಇದೆ. SN1 SN2ನಲ್ಲಿ ನಿಮಗೆ ಗೊತ್ತಿರೋದೇನು, ಥರ್ಷಿಯರಿ ಬ್ಯೂಟೈಲ್ ಬ್ರೋಮೈಡ್ ಕೊಟ್ಟಿದ್ದಾರೆ, ಆ್ಯಂಡ್ ದೆನ್ ಮಿಥೈಲ್ ಬ್ರೋಮೈಡ್ ಅಂತ ಕೊಡ್ತಾರೆ, ಆಲ್ಕೋಹಾಲ್ ಕನ್ವರ್ಟ್ ಮಾಡೋಕ್ಕೆ ಹೇಳ್ತಾರೆ. ಬಟ್ ಇದೇ ಮಾಲಿಕ್ಯೂಲನ್ನು ಡಿಫ್ರೆಂಟ್ ಸಬ್ಸ್ಟಿಟ್ಯೂಯೆಂಟ್ಸನ್ನು ಹಾಕಿ ನಿಮಗೆ ರಿಯಾಕ್ಷನ್ಸಲ್ಲಿ ಕೊಟ್ಟರೆ ಅಥವಾ ಬಾಂಡ್ ಲೈನ್ ಫಾರ್ಮಲ್ಲಿ ಕೊಟ್ಟರೆ ನಿಮಗೆ ಆನ್ಸರ್ ಮಾಡೋಕ್ಕೆ ಬರುತ್ತಾ ಬರೋದಿಲ್ಲ ಅನ್ನೋದು ಚೆಕ್ ಮಾಡಬೇಕಾಗತ್ತೆ.
So that is very important. You have to know about the ಕಾನ್ಸೆಪ್ಟ್ ಆಫ್ ದಿ ಫಂಕ್ಷನಲ್ ಗ್ರೂಪ್. ಬ್ರೋಮೈಡ್ ಇದ್ದಿದ್ದು ಆಲ್ಕೋಹಾಲ್ ಆಗ್ತಿದೆ ಅಂದರೆ ಆಲ್ಕೋಹಾಲ್ ಇದ್ದಿದ್ದು ಬ್ರೋಮೈಡ್ ಆಗುತ್ತಾ, ಹೇಗೆ ಕನ್ವರ್ಟ್ ಮಾಡಬೇಕು, ಹೌ ಒನ್ ಕ್ಯಾನ್ ಕನ್ವರ್ಟ್ ದ ಥರ್ಷಿಯರಿ ಬ್ಯೂಟೈಲ್ ಆಲ್ಕೋಹಾಲ್ ಇಂಟು ಥರ್ಷಿಯರಿ ಬ್ಯೂಟೈಲ್ ಬ್ರೋಮೈಡ್. ಇನ್ ಯುವರ್ NCERT ಟೆಕ್ಸ್ಟ್ ಬುಕ್ ದೇ ವರ್ ಗಿವನ್ ದಟ್ ಹೌ ವಿಲ್ ಯು ಕನ್ವರ್ಟ್ bromide tertiary butyl bromide into tertiary butyl alcohol. That is very simple. You are just going to add the KOH, aqueous KOH, that will convert the product, isn't it? But while coming to the conversions of alcohol to bromide, you have to do a one step reaction, that is protonation reaction. Then alcohol become water molecule, then water molecule easily removed. Why it is removed? Because of the unstable nature of the oxonium ion. ವಾಟರ್ ಮಾಲಿಕ್ಯೂಲ್ ರಿಮೂವ್ ಆದಾಗ ನಮಗೆ ಥರ್ಷರಿ ಕಾನ್ಸೆಪ್ಟ್ ಸಿಗುತ್ತೆ, ದೆನ್ ನಾವು HBrನ ಅಡಿಷನ್ ಮಾಡ್ಬೋದು. ಸೊ ಇಲ್ಲಿ ಡೈರೆಕ್ಟಾಗಿ ನಾವು ಪ್ರಾಡಕ್ಟನ್ನು ತೆಗಿತೀವಿ, ಅಲ್ಲೇನು ಮಾಡಬೇಕು, ಒಂದು ಪ್ರೋಸೆಸ್ಸನ್ನು ಎಕ್ಸ್ಟ್ರಾ ಮಾಡಬೇಕು. ಇಂಥ ರಿಯಾಕ್ಷನ್ಸ್ಗಳ ಬಗ್ಗೆ ನಿಮಗೆ ಕಂಪ್ಲೀಟ್ ಆದ ಐಡಿಯಾ ಇರಬೇಕು. ಕೆಲವೊಂದು ರಿಯಾಕ್ಷನ್ಸ್ಗಳನ್ನು ಹ್ಯಾಲೋಜನ್ ಎಕ್ಸ್ಚೇಂಜ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸ್ವಾರ್ಟ್ಸ್ ರಿಯಾಕ್ಷನ್ ಇದೆ, ಫಿಂಕ್ಲಿಸ್ಟಿನ್ ರಿಯಾಕ್ಷನ್ ಇದೆ. ಸೊ ವಿ ಆರ್ ನೋ ದಟ್ ವೆನ್ ಡ್ಯೂರಿಂಗ್ ಸ್ವಾರ್ಟ್ಸ್ ರಿಯಾಕ್ಷನ್ ವಿ ಹ್ಯಾವ್ ಟು ರಿಮೂವ್ ದ ಫ್ಲೋರೋ ಗ್ರೂಪ್, ದೆನ್ ರೀಪ್ಲೇಸ್ ಅದರ್ ಹ್ಯಾಲೋಜನ್ ಗ್ರೂಪ್. ಫಿಂಕ್ಲಿಸ್ಟಿನ್ ಬಂದಾಗ ಐಡೋ ಗ್ರೂಪ್. ಹಾಗಾದರೆ ರಿಯೇಜೆಂಟ್ಗಳು AgF ಆಗಿರುತ್ತಾ, ಸೋಡಿಯಂ ಅಯೋಡೈಡ್ ಆಗಿರುತ್ತಾ? ನೋ, ಬೇರೆ ರಿಯೇಜೆಂಟ್ಸ್ಗಳನ್ನು ಯೂಸ್ ಮಾಡ್ತಾರೆ. ಆ ರಿಯೇಜೆಂಟ್ಸ್ಗಳನ್ನು ಯೂಸ್ ಮಾಡಿದಾಗ ಹೇಗೆ ಆನ್ಸರ್ ಮಾಡಬೇಕು? ಸೊ ಮೋರ್ ಆ್ಯಂಡ್ ಮೋರ್ ಟೆಕ್ಸ್ಟ್ ಬುಕ್ಸ್ನ ಓದ್ತಾ ಹೋದ ಹಾಗೆ ನಿಮಗೆ ಅದ್ರ ಬಗ್ಗೆ ಕಾನ್ಸೆಪ್ಟ್ ಗೊತ್ತಾ ಹೋಗುತ್ತೆ. ಆಲ್ರೆಡಿ 2 months ಟೈಮ್ ಹೋಗಿಬಿಟ್ಟಿದೆ, ಲಾಕ್ಡೌನ್ ಇನ್ನೂ ಎಷ್ಟು ದಿನ ಇರುತ್ತಂತ ಗೊತ್ತಿಲ್ವಾ. ಸೊ ನಮ್ಮ ಕಾಲೇಜ್ ಕಡೆಯಿಂದ ನಮಗಿದು ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ತಿರೋವಂಥದ್ದು. ಪ್ರತಿಯೊಂದು ಹಳ್ಳಿ ಮನೆಗೂ ಮಕ್ಕಳು ರೀಚ್ ಆಗಬೇಕು ಅಂತ ಹೇಳಿ ಒಂದು ಕೆಲಸ ಮಾಡ್ತಿದ್ದೀವಿ. ಹೋಪ್ ನಿಮ್ಮ ಸಪೋರ್ಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನಾವು ಸೊ ಲುಕ್ ಎಟ್ ದ ಕಾನ್ಸೆಪ್ಟ್, ದಟ್ ಈಸ್ ಹ್ಯಾಲೋ ಆಲ್ಕೆನ್ಸ್, ಹ್ಯಾಲೋ ಅರಿನ್ಸ್. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ಆಫ್ ಆಲ್ ಈಸ್ general methods of preparation of haloalkanes. These are the short notes. ಇಡೀ ಎಂಟೈರ್ ಟಾಪಿಕನ್ನು ಶಾರ್ಟ್ಸ್ ನೋಟ್ಸ್ ಮಾಡಿದ್ದೀವಿ ಇಲ್ಲಿ. ಜನರಲ್ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ಸ್ ಆಫ್ ಆಲ್ಕೋಹಾಲ್ಸ್ ಅಲ್ಲಿ ಫಸ್ಟ್ ಒನ್ ಇಸ್ ಆಲ್ಕೋಹಾಲ್. ಸೊ ದಟ್ ಈಸ್ ಹ್ಯಾಲೋ ಆಲ್ಕೆನ್ಸ್ನ ಪ್ರಿಪೇರ್ ಮಾಡ್ತೀವಿ ಫ್ರಮ್ ಆಲ್ಕೋಹಾಲ್ಸ್. ಫಸ್ಟ್ ಒನ್ ಈಸ್ ROH, ದಟ್ ಈಸ್ ಆಲ್ಕೋಹಾಲ್. If it is treated with HCl, that is concentrated HCl and anhydrous zinc chloride. As you know that anhydrous zinc chloride nothing but it is waterless molecule. Water ಇರೋದಿಲ್ಲ ಇದರಲ್ಲಿ. ಸೊ ಇಟ್ ನೀಡ್ಸ್ ವಾಟರ್ ಮಾಲಿಕ್ಯೂಲ್. ಇದಕ್ಕೆ ವಾಟರ್ ಮಾಲಿಕ್ಯೂಲ್ ಬೇಕಾಗಿರುತ್ತೆ. ಜೊತೆಗೆ ಏನಿದೆ, ಕಾನ್ಸಂಟ್ರೇಟೆಡ್ HClನ ಯೂಸ್ ಮಾಡ್ತಿದ್ದೀವಿ. ದೆನ್ ವಾಟ್ ಈಸ್ ದ ರೋಲ್ ಆಫ್ ಕಾನ್ಸಂಟ್ರೇಟೆಡ್ HCl ಹಿಯರ್ ಆ್ಯಂಡ್ ವಾಟ್ ಈಸ್ ದ ರೋಲ್ ಆಫ್ anhydrous zinc chloride ಹಿಯರ್? ಸೊ ರೋಲ್ ಆಫ್ HCl ಈಸ್ ವಾಟ್? ಅಯಾನ್ಸ್ಗಳನ್ನು ರಿಲೀಸ್ ಮಾಡುತ್ತೆ. ರೋಲ್ ಆಫ್ anhydrous zinc chloride ಬಂದಿರುವಂಥ ಮಾಯಿಶ್ಚರ್ಸ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಲುಕ್ ಇಟ್ ಹಿಯರ್, the concentrated of HCl and anhydrous zinc chloride, combinations of the concentrated HCl and anhydrous zinc chloride is called as Lucas reagent. Correct? That is what? Lucas reagent anta kariತೀವಿ. Then RCl. Now look at here, ROH. ROH that is treated with concentrated HCl and anhydrous zinc chloride. Anhydrous zinc chloride. Okay, I will write here reaction. Dear students, this is what OH and this is what H. So this bond undergoes cleavage. OH negative and H plus combines together to form a molecule. That molecule is H2O. Then what is this? R, and this carries negative charge and it carries positive charge. Why it carries positive charge? Because one electron hodre valence kadime agirutte, adಕ್ಕೆ positive charge ಬರುತ್ತೆ. Now it combines together to form RCl. This process is called as Gruce process. This process is called as Gruce process, and this reagent, this is what concentrated, this reagent is called as Lucas reagent. Then what is the role of Lucas reagent? I already discussed in the theory classes. Lucas reagent which helps in the distinguish between the primary, secondary and tertiary alcohol. Primary alcohol, secondary alcohol ಮತ್ತು tertiary alcohol ಅನ್ನು ಡಿಸ್ಟಿಂಗ್ವಿಷ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಕ್ಲಿಯರ್ ಡಿಯರ್ ಸ್ಟೂಡೆಂಟ್ಸ್? ಸೊ ಈ ಥರ ಕ್ವಶನ್ಸ್ಗಳನ್ನು ಕೊಟ್ಟು ಬಂದಿರೋಂಥ ಪ್ರಾಡಕ್ಟ್ ಜೊತೆಗೆ ಇನ್ನೊಂದು ರಿಯಾಕ್ಷನ್ಸ್ನ ಲಿಂಕ್ ಮಾಡ್ತಾರೆ. ಸೊ ಇದೇ ಪ್ರಾಡಕ್ಟನ್ನು ತಗೊಂಡು ನಿಮಗೆ ಫ್ರೀಡಲ್ ಕ್ರಾಫ್ಟ್ಸ್ ಆಲ್ಕಲೇಷನ್ಸಲ್ಲೂ ಪ್ರೋಸೆಸ್ಸಲ್ಲಿ ಹೇಳ್ಬೋದು, ಫ್ರೀಡಲ್ ಕ್ರಾಫ್ಟ್ಸ್ ಅಸೈಲೇಷನ್ಗೂ ಕೇಳ್ಬೋದು,
ಬಟ್ ಅಲ್ಲಿ ಆರೋಮ್ಯಾಟಿಕ್ ಗ್ರೂಪ್ಗಳನ್ನು ಯೂಸ್ ಮಾಡ್ತೀವಿ ಆರ್ ಜಾಗದಲ್ಲಿ, ಅದು ನೆನಪಿರಬೇಕು. ಕ್ಲಿಯರ್? ನಾವು ಲುಕ್ ಅಟ್ ಹಿಯರ್. ಸೆಕೆಂಡ್ ಒನ್ ಈಸ್ ROH plus, that is reacted with sodium bromide and sulfuric acid. So this sulfuric acid is concentrated sulfuric acid. Concentrated sulfuric acid role is what? Removal of water molecule. I already told you that removal of water molecule, that is dehydrating agent anta karitivi. So R then Br combines together, RBr, then Na group supporting cation ಆಗಿರುತ್ತೆ, then OH ಮತ್ತು ಹೈಡ್ರೋಜನ್ಗಳು ಸೇರಿ ಏನಾಗಿರುತ್ತೆ, ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಈಸ್ ROH ಪ್ಲಸ್ PX3. ROH ಪ್ಲಸ್ PX3 ಮಾಲಿಕ್ಯೂಲನ್ನು ಕೊಟ್ಟಿದ್ದಾರೆ. Isn't it? Now look at here. This is 3 moles of ROH. 3 moles of ROH. This is what? PX3. So this 3X and this 3 are combines together to form RX. That is how much more? 3 mole plus 3 oxygen is here, 3 hydrogen is here. That's why it is 3 O3 H3, and then here 1 P, that is PO3. H3PO3. ನೋಡಿ, ಯಾವುದೇ ಒಂದು ರಿಯಾಕ್ಟೆಂಟ್ ಕೊಟ್ಟಾಗ ನಿಮಗೆ ಸ್ಟಾಕ್ಯೋಮೆಟ್ರಿ ಕಾಂಬಿನೇಷನ್ಸ್ ಗೊತ್ತಿರಬೇಕಾಗತ್ತೆ. ಸೊ ಸ್ಟಾಕ್ಯೋಮೆಟ್ರಿ ಕಾಂಬಿನೇಷನ್ಸ್ ಗೊತ್ತಿತ್ತು ಅಂದರೆ ನಿಮಗೆ ಪ್ರಾಡಕ್ಟನ್ನು ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಸೊ ನೆಕ್ಸ್ಟ್ ಒನ್ ಈಸ್ PCl5. ಲುಕ್ ಅಟ್ ಹಿಯರ್, ನಂಬರ್ ಆಫ್ ಮೋಲ್ಸ್ ಆಫ್ ಕ್ಲೋರಿನ್, ನಂಬರ್ ಆಫ್ ಆಟಮ್ಸ್ ಏನಾಗ್ತಿದೆ, ಅಲ್ಲಿ ಎಲಿಮೆಂಟ್ಸ್ ಏನಾಗ್ತಿದೆ, ಕ್ಲೋರಿನ್ 5. ದಿಸ್ ಇಸ್ Cl5. ವಾಟ್ ಇಸ್ ದಿಸ್? Cl5. Cl5 ಇದಿದ್ದು ROH ಜೊತೆ ರಿಯಾಕ್ಟ್ ಆದಾಗ RCl, POCl, and then that is what? POCl3. This is what? POCl3. POCl3 and HCl, that is 3 plus 2 5 ಕ್ಲೋರಿನ್ ಇರುತ್ತೆ. ಕ್ಲಿಯರ್? ಸೊ ಒಂದು ಆಲ್ಕೋಹಾಲನ್ನು PCl5 ಜೊತೆಗೆ ನಾವು ಟ್ರೀಟ್ ಮಾಡಿದ್ದೀವಿ ಅಂತ ಅಂದರೆ, ವಿಚ್ ಗಿವ್ಸ್ ಒನ್ ಈಸ್ ಆಲ್ಕೈಲ್ ಹ್ಯಾಲೈಡ್, ಸೆಕೆಂಡ್ ಒನ್ ಈಸ್ ಫಾಸ್ಫೋನಿಲ್ ಕ್ಲೋರೈಡ್, ಆ್ಯಂಡ್ ಥರ್ಡ್ ಒನ್ ಈಸ್ HCl. Okay, next one is ROH, then pyridine. Pyridine nothing but SOCl2. As you know that this is the best method for the preparations of haloalkanes. Why it is the best method for the preparation of haloalkanes? Because this sulfur dioxide and HCl both are gases. If you want to manufacture any organic compound, you need to purify the compound. First of all, in purify compound ಅನ್ನು ಪ್ಯೂರಿಫೈ ಮಾಡಲೇಬೇಕಾಗತ್ತೆ. ಬಟ್ ಇಲ್ಲಿ ಎರಡು ಇರುವಂತಹ ಪ್ರಾಡಕ್ಟು ಕೂಡ ಗ್ಯಾಸಸ್ಸೇ ಆಗಿರೋದ್ರಿಂದ ದೇ ವಿಲ್ ಎವಾಪ್ರೇಟ್. ಸೊ ಒಂದು ಕಂಟೈನರಲ್ಲಿ ಇರುವಂಥ 3 ಕಾಂಪೊನೆಂಟಲ್ಲಿ 2 ಕಾಂಪೊನೆಂಟ್ ಎವಾಪ್ರೇಟ್ ಆಗಿ ಹೋಗುತ್ತೆ ಅಂದರೆ ದೆರ್ ಇಸ್ ನೋ ಫರ್ದರ್ ಕಾಂಪೊನೆಂಟ್. ದಟ್ ಈಸ್ ಬೆಸ್ಟ್ ಕಾಂಪೊನೆಂಟ್ ಏನಾಗಿರುತ್ತೆ? RCl. ದಿಸ್ ವಿಲ್ ಬಿ ದ ಪ್ಯೂರೆಸ್ಟ್ ಕಾಂಪೊನೆಂಟ್. ಡಿಯರ್ ಸ್ಟೂಡೆಂಟ್ಸ್, ಈ ರಿಯಾಕ್ಷನನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ವಾಟ್ ಈಸ್ ದ ರೋಲ್ ಆಫ್ pyridine ಹಿಯರ್? ವಿಚ್ ರಿಮೂವ್ಸ್ ದ HCl molecule from the reactant. Now look at here, it is very important. So ಕೆಲವೊಂದು ಈ ಥರ ರಿಯಾಕ್ಷನ್ಸ್ಗಳ ಬಗ್ಗೆ ಫೋಕಸ್ ಮಾಡಬೇಕಾಗತ್ತೆ ನೀವು. This method is called as what? Darzin's process. This method is called as Darzin's process. Darzin's process ಅಲ್ಲಿ ROH clear plus SOCl2. ವೆರಿ ಸಿಂಪಲ್. SOCl2 ನ ಹೇಗೆ ಬರೀರಿ ಅಂತಂದರೆ SO single bond Cl single bond Cl. Clear? This is R and this is Cl combines together to form RCl plus this is SO and this is O combines together form SO2, and this is H and this is Cl combines together form HCl. These two are what? Gases. Isn't it? So ಈ ಒಂದು ಸ್ಲೈಡ್ಸಲ್ಲಿ, ಈ ಒಂದು ಇದರಲ್ಲಿ ನೀವು ತುಂಬ ಫೋಕಸ್ ಮಾಡಬೇಕಾಗಿರೋದು 2 ರಿಯಾಕ್ಷನ್. ಒನ್ ಈಸ್ ಗ್ರೂವ್ಸ್ ಪ್ರೋಸೆಸ್, ಸೆಕೆಂಡ್ ಒನ್ ಈಸ್ ಡಾರ್ಜನ್ಸ್ ಪ್ರೋಸೆಸ್. ಅನದರ್ ಕಾನ್ಸೆಪ್ಟ್ ಈಸ್ ವಾಟ್? ಈ ರಿಯಾಕ್ಷನ್ಸ್ ರಿಫ್ಲೆಕ್ಸ್ ಕ್ಯಾರೆಕ್ಟರ್ ಇರುವಂಥದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಓಕೆ, ದೀಸ್ ಆರ್ ದ ವಾಟ್ ಶಾರ್ಟ್ ನೋಟ್ಸ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ರೆಡಿ ಮಾಡಿರುವಂಥದ್ದು. ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇಡೀ ಎಂಟರ್ ಟಾಪಿಕ್ಸನ್ನು ಶಾರ್ಟ್ಕಟ್ಟಲ್ಲಿ ರಿವಿಷನ್ಸ್ ಮಾಡಿ ಬರ್ತಿರುವಂಥದ್ದಿದೆ. ಕ್ಲಿಯರ್? ಅರ್ಥ ಆಗಿದೆ? ಸೊ ಮೂವ್ ಆನ್ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. So next one is free radical halogenations reaction. What is this? Free radical halogenation reaction. So what is the free radical halogenations reaction? That is radical which are formed by free radical which is formed during homolytic cleavage or homolysis.
ಕ್ಲಿಯರ್. ಹೋಮೋಲೈಸಿಸ್ ಅಥವಾ ಹೋಮೋಲಿಟಿಕ್ ಕ್ಲೀವೇಜ್ ಅಂತ ಆದಾಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನು ಬಾಂಡ್ ಆಗಿ ಫಾರ್ಮೇಷನ್ ಆಗಿರುತ್ತೆ ವಿಚ್ ವಿಲ್ ಬಿ ಈಗ ಬಾಂಡ್ ಫಾರ್ಮೇಷನ್ ಆಗಿದೆ ಅಂತಂದರೆ ಎಂಡಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ. ದೀಸ್ 2 ಎಲೆಕ್ಟ್ರಾನ್ ಶಿಫ್ಟೆಡ್ ಆನ್ ದ ಇಂಡಿವಿಜುವಲ್ ಎಲಿಮೆಂಟ್. ಒಂದು ಎಲಿಮೆಂಟ್ ಇನ್ನೊಂದು ಎಲಿಮೆಂಟ್ಗಳ ನಡುವೆ ಇರುವಂಥ ಬಾಂಡು ಎಲೆಕ್ಟ್ರಾನ್ ಶಿಫ್ಟ್ ಆಗುತ್ತೆ. ಇದನ್ನು ನಾವೇನಂತ ಕರಿತೀವಿ? ಫ್ರೀ ರ್ಯಾಡಿಕಲ್. ಇದನ್ನು ನಾನು ಸುಮ್ಮನೆ ತಮಾಷೆಗೆ ಏನಂತ ಕರಿತೀನಿ ಅಂದರೆ ಟಿಕ್ಲಿ ಅಂತ ಕರಿತೀನಿ. In the sense what? If a hydrogen chloride or any CH4 molecule, any molecule undergoes the cleavage. Now look at here. This is what C and this is H. ಸುಮ್ಮನೆ ಬರೀತಿರೋದು. Okay? So it contains one. If it undergoes homolytic cleavage, then single electron of hydrogen and single electron of carbon, these two shifted on one another. Now these get what? Single dot. This will get what? Single dot. This kind of molecule or atom is called as free radical. So free radical mechanisms ಅಲ್ಲಿ ನಾವು ಏನು ಮಾಡ್ತೀವಿ? ಹ್ಯಾಲೋಜಿನೇಷನ್ಸ್ ಪ್ರೋಸೆಸನ್ನು ಮಾಡ್ತಾ ಹೋಗ್ತೀವಿ in the presence of UV light, ultraviolet light ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ, which gives isomeric product. It is isomeric product. Look at there, CH3 CH2 CH3, CH3 CH2 CH2 CH3. That is what? N-butane, isn't it? N-butane. When N-butane is treated with chlorine molecule, so chlorine undergoes what? Homolytic cleavage. Homolytic cleavage nothing but both elements get one free radical. Then it gives a product, isomeric product, that is CH3 single bond, CH2 single bond, CH2 single bond, CH single bond, CH2 single bond, Cl. Now one hydrogen and one chlorine combines together to form HCl. Like this, it gives two kind of the product. One is what? N product, and second one is iso product. That is CH3 single bond, CH2 single bond, CH single bond, CH3, here Cl. From this carbon, one hydrogen is combines with Cl and forms HCl. This is what? 2-chlorobutane. Isn't it? This is what? 2-chlorobutane, and this is what? 1-chlorobutane. Have you understood? Okay. Then now look at here. Addition of hydrogen halides on alkenes. There are two methods is there. One is Marconi's product and second one is anti-Marconi's product. Then you have one doubt, I think, hope. Sir, how can we find out the Marconi's product and anti-Marconi's product? It is very simple, dear students. If in a reaction, like I am going to write here, so CH3, this represents what? Hydrogen. So each corner we have an hydrogen, CH3, then CH, clear? CH3 CH, double bond CH2, CH3, let it be like this, CH3 single bond CH, nothing but 2 plus 1, 3 plus 1, 4, and CH. This is what? Unsymmetrical alkene. When an unsymmetrical alkene is treated with hydrogen bromide or any negatively charged component, HBr ಆಗಿರ್ಬೋದು, NaBr ಆಗಿರ್ಬೋದು, ಯಾವುದೇ ಗ್ರೂಪನ್ನು ತಗೊಳ್ಳಿ, which gives a product. Now look at here, this is what? Hydrogen, this is bromide. If these two undergoes the dissociation reaction, it carries negative charge, it carries positive charge. Now during this reaction, these electrons shifted on this carbon atom. Clear? Now this is alpha and this is beta. Alpha carbon atom alli negative charge barutte, illi H plus ide, this combines with this carbon, this is Br minus, and it carries what? Positive charge, because one valency hoytu andre 1 2 3 aguttalla aa karanakke. So this Br combines together here and it forms CH3 single CH single Br single, CH2 becomes what? CH3. The name is what? 2-bromopropane. What is this? 2-bromopropane. 2-bromopropane. Dear students, look at here, there is no reagent here. So this is what? Marconics of product. This is what? Marconics product. And in Marconics product, always secondary product irutte. Secondary product. Same reaction,
ಸೇಮ್ ರಿಯಾಕ್ಷನ್ ನಾನು ಏನು ಮಾಡ್ತಿದ್ದೀನಿ ಇಲ್ಲಿ ಜಸ್ಟ್ ಐ ಆಮ್ ರೈಟಿಂಗ್ ದ ಪ್ರಾಡಕ್ಟ್ ಹಿಯರ್ CH2 Br ಆ್ಯಂಡ್ ದಿಸ್ ಇಸ್ ವಾಟ್ CH2 H ಇಲ್ಲಿ ಅಡಿಷನ್ ಆಗಿರುತ್ತೆ, ಈ Br ಇಲ್ಲಿಗೆ ಬಂದಿರುತ್ತೆ. ಇಲ್ಲೊಂದು ಕ್ಲೂ ಏನಿರುತ್ತೆ ಅಂದರೆ ಪರ್ ಆಕ್ಸೈಡ್ ಇರುತ್ತೆ. If an unsymmetrical alkene is treated with HBr in the presence of peroxide, it always gives primary product. That primary product is what? Anti-Marconics product. ಇದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ಗಳು ಗೊತ್ತಿರಬೇಕು. ಭಾಳ ಈಸಿ ಇರುವಂಥ ಕಾನ್ಸೆಪ್ಟ್, ಇದ್ರ ಮೇಲೆ ಕ್ವಶನ್ಸ್ಗಳು ಬೀಳ್ಬೋದು. ಮತ್ತೆ ಪದೇ ಪದೇ ಹೇಳ್ತಿದ್ದೀನಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಯಾವತ್ತೂ ಕೂಡ ಒಂದೇ ರಿಯಾಕ್ಷನ್ಸ್ ಮೇಲೆ ಡೈರೆಕ್ಟ್ ಕ್ವಶನ್ಸ್ ಕೇಳಲ್ಲ. ದೇ ವಿಲ್ ಆಸ್ಕ್ what's that mix of 3 to 4 reactions together. Clear? Now next one is halogen exchange method. ನಾನು ಆಗಲೇ ಹೇಳಿದ್ದೀನಿ Finkelstein ಮತ್ತು Schwarz reaction. Finkelstein reaction what? It is exchange of iodide. ಇಲ್ಲಿ ಸೋಡಿಯಂ ಅಯೋಡೈಡ್ ಇದೆ, ಸೋಡಿಯಂ ಅಯೋಡೈಡ್ ಇದೇನಾಗುತ್ತೆ ನೆಕ್ಸ್ಟ್ ಫರ್ದರಲ್ಲಿ NaX ಆಗಿ ಕನ್ವರ್ಟ್ ಆಗುತ್ತೆ. ಅಯೋಡೈಡ್ ಎಕ್ಸ್ಚೇಂಜಿಗೆ ಯೂಸ್ ಮಾಡೋದು Finkelstein. ಅದರಲ್ಲೂ ನಿಮಗೆ ಕ್ಲೂನು ಹೇಳಿದ್ದೀನಿ ನಾನು ಥಿಯರಿ ಕ್ಲಾಸಸ್ಸಲ್ಲಿ. Finkelstein, okay. Now it is what? IN nothing but Na sodium, I means iodide. So second reactant in Finkelstein reaction should be iodide component. Maybe sodium ಆಗಿರ್ಬೋದು, ಮ್ಯಾಗ್ನೀಷಿಯಮ್ ಆಗ್ಬೋದು, ಯಾವುದಾದ್ರೂ ಒಂದು ಗ್ರೂಪನ್ನು ತಗೊಳ್ಳಿ. Clear? That should be electropositive element. Now next one is Huns-Dicker reaction. ಇದನ್ನು Huns-Dicker ರಿಯಾಕ್ಷನ್ಸ್ ತುಂಬ ಈಸಿ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನೂ ಹೌದು. ಯಾಕಂದರೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ನಮಗೆ ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್ ಜೊತೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಡೋದು ಇವೆರಡು ಮೆಥಡನ್ನು ಕೊಡ್ತೀವಿ. ಸೊ NCERT ಟೆಕ್ಸ್ಟ್ ಬುಕ್ಕನ್ನು ಬಿಟ್ಟು ಕೆಲವೊಂದು ಕ್ವಶನ್ಸ್ಗಳನ್ನು ಕೇಳ್ತಾರೆ ಸ್ಟೂಡೆಂಟ್ಸ್. ಅಂದರೆ ಕಾನ್ಸೆಪ್ಟ್ ಈಸ್ ವಾಟ್ ಸೇಮ್, ಬಟ್ ಕ್ವಶನ್ಸ್ ಅನ್ನೋದನ್ನು ಫ್ರೇಮ್ ಮಾಡೋ ಲೆವೆಲ್ ಮಾತ್ರ ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ. ಸೊ NCERT ಟೆಕ್ಸ್ಟ್ ಬುಕ್ ಓದೋದಲ್ಲದೆ ಅದ್ರ ಜೊತೆ ಬೇರೆ ಟೆಕ್ಸ್ಟ್ ಬುಕ್ಕನ್ನು ನೀವು ಓದಬೇಕು. ಅರ್ಥ ಆಗ್ತಿದೆ? ಸೊ ನಾವು ಲುಕ್ ಅಟ್ ಹಿಯರ್, Huns-Dicker reaction is very important, very easy. Now CH3COOAg, what is this? Ag. ಇದನ್ನು ನಾವು ಡಿಕಾರ್ಬಾಕ್ಸಿಲೇಷನ್ ಅಂತಲೂ ನೆನಪಿಟ್ಕೋಬೋದು. ಹೇಗೆ? ಜಸ್ಟ್ ರಿಮೂವ್ ದ ಕಾರ್ಬನ್ ಡೈಆಕ್ಸೈಡ್. CO ಏನಿದೆ, COO ಏನಿದೆ ಅದನ್ನು ರಿಮೂವ್ ಮಾಡಿದ್ದೀವಿ. CO2. Clear? Then what is here? CH3. What is here? Ag. 2 bromo group is there. 1 bromo combines with their Ag and it forms AgBr. CH3 and Br combines together form CH3Br. Here what? CCl4. What is this? CCl4. CCl4 nothing but carbon tetrachloride. ಏನಾಗಿರುತ್ತೆ ಅದು? ಕಾರ್ಬನ್ ಟೆಟ್ರಾಕ್ಲೋರೈಡ್. ಇಟ್ ಈಸ್ ಆರ್ಗ್ಯಾನಿಕ್ ಸಾಲ್ವೆಂಟ್. ದಿಸ್ ಇಸ್ ವಾಟ್? ಆರ್ಗ್ಯಾನಿಕ್ ಸಾಲ್ವೆಂಟ್. ಸೊ ನೆಕ್ಸ್ಟ್ ಒನ್ ಈಸ್ ಪ್ರಿಪ್ರೇಷನ್ ಆಫ್ haloarenes. Preparations of haloarenes in that electrophilic substitutions reaction, very important, electrophilic substitutions reaction. And then in that electrophilic substitutions reaction I have given here, that is formations of the, this is a toluene. benzene ringiಗೆ CH3 ಅಟ್ಯಾಚ್ ಆಗಿದ್ರೆ ಏನಂತೀವಿ? ಟ್ಯಾಲಿನ್. ಹ್ಯಾಲೋಜಿನೇಷನ್ಸ್ ಮಾಡ್ತಿದ್ದೀವಿ. Fe dark, this acts as what? catalyst. ಸೊ ಒಂದು ರಿಯಾಕ್ಷನ್ಸ್ ಕೊಟ್ಟಾಗ ರಿಯೇಜೆಂಟ್ ಏನು ಕೊಡ್ತಿದ್ದಾರೆ, ರಿಯಾಕ್ಟೆಂಟ್ಸ್ಗಳು ಏನು ತಗೋತಿದ್ದಾರೆ, ಅದ್ರ ಮೇಲೆ ರಿಯೇಜೆಂಟ್ಗಳ ಜೊತೆಗೆ ಕೆಟಲಿಸ್ಟ್ ಯಾವುದಾದ್ರು ಕೊಡ್ತಿದ್ದಾರೆ. ವಾಟ್ ಇಸ್ ದ ರೋಲ್ ಆಫ್ ಕೆಟಲಿಸ್ಟ್? ಇದನ್ನು ನೆನ್ಪಿಟ್ಕೋಬೇಕು. ನಾನು ಹೇಳೋದು ಮರ್ತೆ. ವಾಟ್ ಇಸ್ ದ ರೋಲ್ ಆಫ್ ದ ಕೆಟಲಿಸ್ಟ್ ಅನ್ನೋದು ನೀವು ಕಂಪ್ಲೀಟಾಗಿ ತಿಳ್ಕೊಬೇಕಾಗತ್ತೆ. ಸೊ ರೋಲ್ ಆಫ್ ಕೆಟಲಿಸ್ಟ್ ನಿಮಗೆ ಗೊತ್ತಾಯಿತು ಅಂತಂದರೆ ರಿಯಾಕ್ಷನ್ ಈಸಿ. ಫಾರ್ ಎಕ್ಸಾಂಪಲ್ ಪ್ಲಾಟಿನಮ್ ಬರುತ್ತೆ, ನಿಕ್ಕಲ್ ಬರುತ್ತೆ, ನಿಕ್ಕಲ್ ಕೆಟಲಿಸ್ಟ್, ಪ್ಲಾಟಿನಮ್ ಕೆಟಲಿಸ್ಟ್, ಸೋಡಿಯಂ ಅಮಾಲ್ಗಮ್ ಅಂತ ಬರುತ್ತೆ. ವಾಟ್ ಇಸ್ ದ ರೋಲ್ ಆಫ್ ನಿಕ್ಕಲ್ ಆ್ಯಂಡ್ ಪ್ಲಾಟಿನಮ್ ಕೆಟಲಿಸ್ಟ್? ಸಿಂಪಲ್, ರಿಡಕ್ಷನ್ ಪ್ರೋಸೆಸ್ಸಿಗೆ ಹೆಲ್ಪ್ ಮಾಡುತ್ತೆ, ಅಡಿಷನ್ ಆಫ್ ಹೈಡ್ರೋಜನ್ ಆಗಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಕ್ಲಿಯರ್? ನಾವು ಲುಕ್ ಅಟ್ ಹಿಯರ್, CH3 ಪ್ಲಸ್ X2 ಜಾಗದಲ್ಲಿ ನೀವು ಯಾವುದಾದ್ರೂ ಹ್ಯಾಲೋಜನನ್ನು ಹಾಕ್ಕೊಳ್ಳಿ. ದಿಸ್ ಗಿವ್ಸ್ 2 ಕೈಂಡ್ ಆಫ್ ದ ಪ್ರಾಡಕ್ಟ್. ಸೊ ಫಸ್ಟ್ ಒನ್ ಈಸ್ ವಾಟ್? ಆರ್ಥೋ ಪ್ರಾಡಕ್ಟ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಪ್ಯಾರಾ ಪ್ರಾಡಕ್ಟ್. ತುಂಬ ಜನ ಅನ್ಕೋತಾರೆ, ಹೌ ಕೆನ್ ಇಟ್ ಬಿಕಮ್ಸ್ ಆರ್ಥೋ? ಡಿಯರ್ ಸ್ಟೂಡೆಂಟ್ಸ್, ರಿಯೇಜೆಂಟ್ ಹ್ಯಾಲೋಜನ್ ಇದೆ, ಇಲ್ಲಿದೆ, ಅಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಪೊಸಿಷನ್ ಯಾವುದೇ ಮಾಲಿಕ್ಯೂಲ್ ಇದ್ದರೆ ಅದನ್ನು ಆರ್ಥೋ ಪ್ರಾಡಕ್ಟ್ಸ್ಗಳು ಅಂತ ಕರಿತೀವಿ. ಅದೇ ಫಸ್ಟ್ ಆ್ಯಂಡ್ ಫೋರ್ತ್ ಪ್ರಾಡಕ್ಟ್ ಇದ್ದರೆ, ಈಗ ಇಫ್ ಯು ಆರ್ ಟೇಕಿಂಗ್ 1 2 3 4, ದೆನ್ ವಾಟ್? ಇದಕ್ಕಿದು ಏನಾಗಿದೆ? ಸ್ಟ್ರೈಟ್ ಫಾರ್ಮಲ್ಲಿ ಇದೆ. ದಿಸ್ ವಿಲ್ ಬಿ ವಾಟ್? ಪ್ಯಾರಾ ಪ್ರಾಡಕ್ಟ್. ಸೊ ದಿಸ್ ಇಸ್ ವಾಟ್? ಆರ್ಥೋ ಪ್ರಾಡಕ್ಟ್. ಇಫ್ ದಿಸ್ ಎಕ್ಸ್ ಈಸ್ ಹಿಯರ್, ದೆನ್ ಇಟ್ ಬಿಕಮ್ಸ್ ವಾಟ್? ಮೆಟಾ ಪ್ರಾಡಕ್ಟ್. ಕ್ಲಿಯರ್ ಇದೆ? ಒಂದು ಮಾಲಿಕ್ಯೂಲ್ ತೊಗೊಂಡಾಗ ನಮಗೆ 2 ಥರ ಪ್ರಾಡಕ್ಟ್ ಬರುತ್ತೆ. 2 ಪ್ರಾಡಕ್ಟಲ್ಲಿ ಒಂದು ಪ್ರಾಡಕ್ಟ್ ಮೇಜರ್ ಆಗಿರುತ್ತೆ, ನಥಿಂಗ್ ಬಟ್ ಒಂದು 70 to 75% ಪ್ರಾಡಕ್ಟ್ ಆಗಿರುತ್ತೆ. ಕ್ಲಿಯರ್? ಸೊ ಇಲ್ಲಿ ಸನ್ಲೈಟ್ ನೋಡಿ, ಸೇಮ್ ಕೈಂಡ್ ಆಫ್ ರಿಯಾಕ್ಷನ್, ಹಿಯರ್ X2, ಹಿಯರ್ X2, ಬಟ್ ಲುಕ್ ಅಟ್ ದ ಪ್ರಾಡಕ್ಟ್. ವೈ ದಿಸ್ ಹ್ಯಾಪನ್?
Because of the only one thing, this reaction undergoes in this condition, that is sunlight conditions ಅಲ್ಲಿ 383 ಕೆಲ್ವಿನ್ ಅಲ್ಲಿ ನಡೀತಿದೆ. ಇದು Fe ಡಾರ್ಕ್ ಕಂಡೀಷನ್ಸ್ ಅಲ್ಲಿ ನಡೀತಿದೆ. ಯಾಕೆ ಈ ಥರ ಆಗುತ್ತೆ ಅಂದರೆ, ಡಿಯರ್ ಸ್ಟೂಡೆಂಟ್, ರಿಮೆಂಬರ್ ಒನ್ ಥಿಂಗ್, ದಿಸ್ ಹ್ಯಾಲೋಜನ್ ಗ್ರೂಪ್ ಆ್ಯಂಡ್ CH3 ಗ್ರೂಪ್ ಡಾರ್ಕ್ ಕಂಡೀಷನ್ಸಲ್ಲಿ ಇಡಲಿಲ್ಲ ಅಂತ ಅಂದರೆ, ಸನ್ಲೈಟಲ್ಲಿ ಇಟ್ವಿ ಅಂದರೆ, ದೀಸ್ ಟು ಆರ್ ವೆರಿ ರಿಯಾಕ್ಟಿವ್. ಸೊ ಅವೆರಡು ಕಂಬೈನ್ ಆಗಿಬಿಟ್ಟು ಈ ಥರ ಪ್ರಾಡಕ್ಟ್ ಫಾರ್ಮೇಷನ್ ಆಗಿಬಿಡುತ್ತೆ. ವಾಂಟ್ ಗೆಟ್ ದಿಸ್ ಕೈಂಡ್ ಆಫ್ ದಿ ಪ್ರಾಡಕ್ಟ್. ನಮಗೆ ಈ ಥರ ಪ್ರಾಡಕ್ಟ್ ಬರಬೇಕು ಅಂದರೆ ಡಾರ್ಕ್ ಕಂಡೀಷನ್ಸಲ್ಲಿ ಇಡಬೇಕು. ಬಿಕಾಸ್ ವೈ ವಿ ಹ್ಯಾವ್ ಟು ಕೀಪ್ ದಿಸ್ ರಿಯಾಕ್ಟೆಂಟ್ ಇನ್ ಡಾರ್ಕ್ ಮೀನ್ಸ್ ದ ರಿಯಾಕ್ಟಿವಿಟಿ ನೇಚರ್ ಆಫ್ ದಿಸ್ ಟೂ ಗ್ರೂಪ್ಸ್ ಈಸ್ ವೆರಿ ಹೈ. ಸೊ ಅವೆರಡನ್ನು ನೀವೇನಾದರೂ ಸನ್ಲೈಟ್ ಇದರಲ್ಲಿ ಇಡ್ತಿದ್ದೀರಾ ಅಂತಂದರೆ ಆಟೋಮೆಟಿಕ್ಕಾಗಿ ರಿಯಾಕ್ಟ್ ಆಗಿಬಿಡುತ್ತೆ. ಆ ಕಾರಣಕ್ಕೆ ಡಾರ್ಕ್ ಕಂಡೀಷನ್ಸ್ ಇದ್ದಾಗ ದೇರ್ ಇಸ್ ನೋ ಸಪ್ಲೈ ಆಫ್ ದಿ ಲೈಟ್. There is no supply of the light, nothing but the reactivity compounds, nature of these two are quite less compared than here. Clear? So next reaction is Sandmeier's reaction. Next slide please. So Sandmeier's reaction, it is very important reaction. So illi ಒಂದು ನೆನಪಿರಲಿ ಸ್ಟೂಡೆಂಟ್ಸ್, NH2 group ಬರ್ತದೆ ಅಂದಾಗ sodium nitrate and HX. By the combinations of the sodium nitrate and HX, we will get one compound, that is HNO2. What is HNO2? This is nitrous acid. HNO2 ನಾವೇನಂತ ಕರಿತೀವಿ? ನೈಟ್ರಸ್ ಆಸಿಡ್ ಅಂತ ಕರಿತೀವಿ. ಈ ನೈಟ್ರಸ್ ಆಸಿಡ್ ಪ್ರೆಸೆನ್ಸ್ ಅಲ್ಲಿ 273 to 278 ಕೆಲ್ವಿನಲ್ಲಿ ರಿಯಾಕ್ಷನ್ ನಡೆಯುತ್ತೆ. ಸೊ ವೆರಿ ಸಿಂಪಲ್. ಇದ್ರ ಮೇಲೆ ನಿಮಗೆ ಕ್ವಶನ್ಸ್ಗಳನ್ನು ಮರ್ಜ್ ಮಾಡಿಕೊಡ್ತಾರೆ. ನಿಮಗೆ ಕ್ವಶನ್ ಆನ್ಸರ್ಸ್ ಮಾಡ್ತಾ ಹೋದಾಗ ನಿಮಗೆ ತುಂಬ ಖುಷಿ ಆಗುತ್ತೆ. ಸೊ ಇಷ್ಟು ಈಸಿ ಇದೆಯಾ ಈ ಟಾಪಿಕ್ಕು, ಇಷ್ಟು ಕಷ್ಟ ಅಂದ್ಕೊಂಡಿದ್ದು ಇಷ್ಟು ಈಸಿ ಇದೆಯಾ, ಎಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತಿದ್ದೀವಿ ಅನ್ನೋ ಫೀಲ್ ನಿಮಗೆ ಬರುತ್ತೆ. ಸೊ ಹಾಗೆ ಬರಬೇಕು ಅಂತಂದರೆ ಯು ಹ್ಯಾವ್ ಟು ಸ್ಟಡಿ ಬ್ರೀಫ್ ಸ್ಟಡಿ ಅಬೌಟ್ ದಿಸ್ ಚಾಪ್ಟರ್. ಇದನ್ನು ನಾವು ವಿಡಿಯೋ ಕ್ಲಾಸಸ್ಸಲ್ಲಿ ಮಾಡಿ ನನ್ನ ಕ್ಲಾಸಸ್ನ ಅದನ್ನು ಅಪ್ಲೋಡ್ ಮಾಡಿದ್ದೀವಿ ಕಾಲೇಜ್ ಕಡೆಯಿಂದ. ಅದನ್ನು ಒಂದು ಸಲ ನೀಟಾಗಿ ಓದ್ಕೊಂಡು ಕಾಂಪಿಟೇಟಿವ್ ಕ್ಲಾಸಿಗೆ ಬನ್ನಿ, ತುಂಬ ಈಸಿ ಅಂತ ಅನಿಸುತ್ತೆ. Clear? Now look at here. This is what amine. Correct? Nothing but aniline. So aniline sodium nitrite. Nodi NaNO2. What is this? NaNO2. This is what sodium nitrite. This group is called as nitrite. Not nitrate, not nitride. This is what nitrite. So nitrite group with HX jothe react ಮಾಡಿದಾಗ it gives benzene diazonium halide. ಬೆನ್ಝೀನ್ ಡೈazonium ಹ್ಯಾಲೈಡ್. ಹೇಗೆ ಬರುತ್ತೆ ನೋಡಿ, ಶಾರ್ಟ್ಕಟ್ಟಲ್ಲಿ ತುಂಬ ಬೇಗ ನೆನ್ಪಿಟ್ಕೋಬೇಕಾಗತ್ತೆ ನೀವು. ಸೊ ದಿಸ್ ಇಸ್ ಬೆನ್ಝೀನ್ ರಿಂಗಿಗೆ ಇಲ್ಲೇನು ಹಾಕಿದ್ದಾರೆ? NH2 ಗ್ರೂಪನ್ನು ಹಾಕಿದ್ದಾರೆ. ದಟ್ ಗಿವ್ಸ್ ರೈಸ್ ಟು ಸೋಡಿಯಂ ನೈಟ್ರೇಟ್ ಆ್ಯಂಡ್ HX ಇದೆ. HX ಅಲ್ಲಿರುವಂಥ X ರಿಲೀಸ್ ಆಗುತ್ತೆ. ದಟ್ X ರಿಲೀಸ್ಡ್ ಆ್ಯಂಡ್ ಇಟ್ ಬಿಕಮ್ಸ್ ಹಿಯರ್ ದ ಫೈನಲ್ ಪ್ರಾಡಕ್ಟ್ ಸೈಡ್ ಬರೀತೀನಿ ನಾನು. ಸೊ ಇಲ್ಲಿ ಮೋಲ್ಸ್ ಏನಾಗಿರುತ್ತೆ, ವೇರಿಯೇಷನ್ಸ್ ಇರುತ್ತೆ. ಇಟ್ ವಿಲ್ ಬಿ ವಾಟ್ ಮೈನಸ್, ಪವರ್ ಇದು ಮಾಡಿ ಚಾರ್ಜ್ ಹಾಕಿ. ಸೊ ದೆನ್ N. ಸೊ ದಿಸ್ ಇಸ್ ವಾಟ್ ನೈಟ್ರೋಜನ್. ಡಿಯರ್ ಸ್ಟೂಡೆಂಟ್ಸ್, ನೈಟ್ರೋಜನ್ ಅಂತ ಬಂದಾಗ ರಿಮೆಂಬರ್ ಒನ್ ಥಿಂಗ್, ಜೊತೆಗಿರುವಂಥ ಸೋಡಿಯಂ ನೈಟ್ರೇಟ್ಸ್ ಗ್ರೂಪ್ಗಳಲ್ಲಿ ನೈಟ್ರೋಜನ್ ಕಂಟೆಂಟ್ ರಿಲೀಸ್ ಆಗಿ ಇಟ್ ಬಿಕಮ್ಸ್ ವಾಟ್ N2. ನಾವು ಇಟ್ ಇಸ್ ವಾಟ್ N2Cl ಮೈನಸ್ ನಥಿಂಗ್ ಬಟ್ BDC. ನಾನಿಲ್ಲಿ ಹ್ಯಾಲೋಜನ್ ಏನು ತೊಗೊಂಡಿದ್ದೀನಿ? Cl. ದಟ್ಸ್ ವೈ ದಿಸ್ ಇಸ್ HCl. ಇಲ್ಲಿ ಯಾವ ಹ್ಯಾಲೋಜನನ್ನು ತೊಗೊಂಡಿರ್ತೀವೋ ಆ ಹ್ಯಾಲೋಜನ್ ಇಲ್ಲಿ ಪ್ರಾಡಕ್ಟ್ ಸೈಡಲ್ಲಿ ಬರುತ್ತೆ. ಕ್ಲಿಯರ್? ನೋಡಿ ಒಂದ್ಸಲ. ಸೊ ಇಲ್ಲಿ ಪ್ರಾಡಕ್ಟ್ ಈ ಥರ ಬರ್ತಾ ಹೋಗುತ್ತೆ ನೋಡಿ. ಇಲ್ಲೇನು ಮಾಡಿದ್ದಾರೆ? ನೈಟ್ರಸ್ ಆಕ್ಸೈಡನ್ನು ಸೋಡಿಯಂ ನೈಟ್ರೇಟನ್ನು ಯೂಸ್ ಮಾಡಿದ್ದಾರೆ. ಇಲ್ಲಿ CO2 ಎಕ್ಸ್ಟರ್ನಲ್ ಬಟ್ ಕ್ಯುಪ್ರಸ್ ಹ್ಯಾಲೈಡನ್ನು ಯೂಸ್ ಮಾಡಿದ್ದಾರೆ. ಸೊ ದಿಸ್ ಇಸ್ ವಾಟ್ BDC, ನಥಿಂಗ್ ಬಟ್ ಬೆನ್ಝೀನ್ ಡೈazonium ಕ್ಲೋರೈಡ್ ಆಗಿರ್ಬೋದು, ಬೆನ್ಝೀನ್ ಡೈazonium ಹ್ಯಾಲೈಡ್. When benzene diazonium halide is treated with Cu2X2, it gives aryl halide, nothing but chlorobenzene. Dear student, ನಾನು ನಿಮಗೆ ಆಗಲೇ ಹೇಳಿದೆ ಅಲ್ಲಿ RCl ಬರುತ್ತೆ. ಇದನ್ನು ನಾವು ಫ್ರಿಡೆಲ್ ಕ್ರಾಫ್ಟ್ಸ್ ರಿಯಾಕ್ಷನ್ ಯೂಸ್ ಮಾಡ್ಬೋದು, ಬೇರೆ ರಿಯಾಕ್ಷನ್ಸಲ್ಲಿ ಯೂಸ್ ಮಾಡ್ಬೋದು ಅಂತ. ಸೊ ಲಿಂಕ್ ಮಾಡ್ತಾ ಹೋಗ್ತಾರೆ. ಸರ್ ಹೇಗೆ ನಮಗೆ ಸ್ಯಾಂಡ್ಮೇಯರ್ಸ್ ರಿಯಾಕ್ಷನ್ ಗೊತ್ತಾಗುತ್ತೆ? ಇದೇ ಸ್ಯಾಂಡ್ಮೇಯರ್ಸ್ ರಿಯಾಕ್ಷನ್ ಅಂತ ಹೀಗೆ ಐಡೆಂಟಿಫೈ ಮಾಡ್ಕೋಬೋದು. ವೆರಿ ಸಿಂಪಲ್. ಸ್ಯಾಂಡ್ಮೇಯರ್ಸ್ ರಿಯಾಕ್ಷನಲ್ಲಿ ನೈಟ್ರೋಜನ್ ಎಲಿಮಿನೇಟ್ ಆಗಿರುತ್ತೆ. ಜೊತೆಗೆ ಇನಿಷಿಯಲ್ ಇಟ್ ಈಸ್ ವಾಟ್ BDH, ಬೆನ್ಝೀನ್ ಡೈazonium ಹ್ಯಾಲೈಡ್ ಇರುತ್ತೆ. ಸೊ ಬೆನ್ಝೀನ್ ಡೈazonium ಹ್ಯಾಲೈಡನ್ನು ಇದ್ರ ಜೊತೆ ರಿಯಾಕ್ಟ್ ಮಾಡಿದಾಗ ರಿಯೇಜೆಂಟ್ ಜೊತೆ ವಾಟ್ ಇಸ್ ದ ರೋಲ್ ಆಫ್ ರಿಯೇಜೆಂಟ್ ಈಸ್ ವಿಚ್ ರಿಮೂವ್ಸ್ ದ ನೈಟ್ರೋಜನ್.
ವಿಚ್ ರಿಮೂವ್ಸ್ ದ ನೈಟ್ರೋಜನ್. ಇದನ್ನು ನಾವೇನಂತ ಕರಿತೀವಿ? ರಿಮೂವಲ್ ಆಫ್ ನೈಟ್ರೋಜನ್. ಎರಡು ರಿಯಾಕ್ಷನ್ ಇದೆ, ರಿಮೂವಲ್ ಆಫ್ ನೈಟ್ರೋಜನ್ ಆ್ಯಂಡ್ ರಿಟೆನ್ಷನ್ ಆಫ್ ನೈಟ್ರೋಜನ್ ಅಂತ ಇದೆ. ರಿಟೆನ್ಷನ್ ಆಫ್ ನೈಟ್ರೋಜನ್ ಅಂತ ಬಟ್ ರಿಯಾಕ್ಷನಲ್ಲಿ ನೈಟ್ರೋಜನ್ ಉಳಿಸೋದು. ರಿಮೂವಲ್ ಆಫ್ ನೈಟ್ರೋಜನ್ ಅಂದರೆ ರಿಯಾಕ್ಟೆಂಟಿಂದ ನೈಟ್ರೋಜನನ್ನು ರಿಮೂವ್ ಮಾಡೋದು. ದಟ್ ಈಸ್ 2 ಸ್ಟೆಪ್. ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ ಇದು ರಿಟೆನ್ಷನ್ ಅಥವಾ ರಿಮೂವಲ್. ನೈಟ್ರೋಜನ್ ಕಾಣ್ತು ಅಂದರೆ ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಸ್ಯಾಂಡ್ಮೇಯರ್ಸ್ ರಿಯಾಕ್ಷನ್. ನೆಕ್ಸ್ಟ್ ಒನ್ ಇಸ್ ಗಟರ್ಮನ್ ರಿಯಾಕ್ಷನ್. ಡಿಯರ್ ಸ್ಟೂಡೆಂಟ್ಸ್, ಇದನ್ನು NCERT ಟೆಕ್ಸ್ಟ್ ಬುಕ್ಕಲ್ಲಿ ಇದೊಂದು ರಿಯಾಕ್ಷನ್, ಬಾಲ್ಸ್-ಸ್ಕೈಮನ್ ರಿಯಾಕ್ಷನ್ಸ್ನ ಮ್ಯಾಕ್ಸಿಮಮ್ ನಾವು ಫೋಕಸ್ ಮಾಡೋಕ್ಕೆ ಹೋಗಿರಲ್ಲ. ಬಿಕಾಸ್ ಇಂಪಾರ್ಟೆಂಟ್ ಕ್ವಶನ್ ಸ್ಯಾಂಡ್ಮೇಯರ್ಸ್ ಅಂತ ಕಲಿಸ್ಬಿಟ್ಟಿರ್ತೀವಿ. ಸೊ ಓಕೆ, ಸೊ ಇಲ್ಲಿ ಮೇಜರ್ ಮಾಡೋವಂಥ ತಪ್ಪುಗಳು ಏನಂತಂದರೆ ಸ್ಯಾಂಡ್ಮೇಯರ್ಸ್ ರಿಯಾಕ್ಷನ್ನ ಕಲ್ತ್ಕೋತೀರಾ, ಅದೇ ಕಾನ್ಸೆಪ್ಟನ್ನು ಬೇರೆದಕ್ಕೆ ಅಪ್ಲೈ ಮಾಡ್ತಾ ಹೋಗಲ್ಲ. ಲುಕ್ ಅಟ್ ಇಟ್ ವೆರಿ ಈಸಿ. ದಿಸ್ ಇಸ್ ವಾಟ್ BDH, ಸಿಮಿಲರ್ಲಿ BDH, ಬಟ್ ಇಲ್ಲಿ ಯೂಸ್ ಮಾಡ್ತಿರೋದೇನು? ಕಾಪರ್ ಆ್ಯಂಡ್ HX. ಹಿಯರ್ ವಾಟ್? ಕ್ಯುಪ್ರಸ್ ಹ್ಯಾಲೈಡ್. ಹಿಯರ್ ವಾಟ್? ಕಾಪರ್ ಆ್ಯಂಡ್ HX. ಕಾಪರ್ ಅನ್ನೋದು ಏನಾಗಿರುತ್ತೆ? ಕೆಟಲಿಸ್ಟ್ ಆಗಿ ಕೆಲಸ ಮಾಡ್ತಿರುತ್ತೆ. ಕ್ಲಿಯರ್? ನಾವು ಹಿಯರ್ ಸೇಮ್ ಥಿಂಗ್, ಕಾಪರ್ ಇರೋದ್ರಿಂದ ಕಾಪರ್ ಏನು ಮಾಡುತ್ತೆ? N2 ಗ್ರೂಪನ್ನು ರಿಮೂವ್ ಮಾಡಿ ಹಾಕುತ್ತೆ. ನಿಮಗೆ ಈ ರಿಯಾಕ್ಷನ್ ಸರ್ ನೀವು ಹೇಳಿದ್ರಿ ನೈಟ್ರೋಜನ್ ಎಲಿಮಿನೇಟ್ ಆಯ್ತು ಅಂದರೆ ಸ್ಯಾಂಡ್ಮೇಯರ್ಸ್ ರಿಯಾಕ್ಷನ್ ಅಂತ ಹೇಳಿದ್ರಿ ಅಲ್ವಾ, ಬಟ್ ಇಲ್ಲಿ ನೋಡಿದ್ರೆ ನೈಟ್ರೋಜನ್ ರಿಮೂವಲ್ ಆಗ್ತಿದೆ, ಅದನ್ನು ಗಟರ್ಮನ್ ಅಂತ ಹೇಗೆ ಹೇಳ್ತೀರಿ? ಡಿಯರ್ ಸ್ಟೂಡೆಂಟ್ಸ್, ದ ಡಿಫ್ರೆನ್ಸ್ ಈಸ್ ಹಿಯರ್. ಲುಕ್ ಇಟ್ ದ reactant here, reagent CuHX, and here is what? Cu2X2. This is what? Cu2X2 ಆಗಿರುತ್ತೆ. ಇದೇನಾಗಿರುತ್ತೆ? CuHX ಆಗಿರುತ್ತೆ. This is Cu2X2 and this is CuHX. That is the difference between the Gutterman reactions and then Sandmann's reaction. Next, come to the next reaction. It is also same kind of the reaction, that is BDH. When BDH is treated with potassium iodide, warm ಮಾಡಿದಾಗ ನಮಗೊಂದು ಪ್ರಾಡಕ್ಟ್ ಸಿಗುತ್ತೆ. ದಟ್ ಪ್ರಾಡಕ್ಟ್ ಇಸ್ ವಾಟ್? ಅಯೋಡೋಬೆನ್ಸಿನ್. ಒಂದು ಮಿಸ್ಟೇಕ್ಸ್ ಏನು ಮಾಡ್ಕೊಂಡು ಬಿಡ್ತೀವಿ ಕೆಲವೊಂದು ಟೈಮಲ್ಲಿ ಅಂದರೆ, ಸರ್ ಸಿಮಿಲರ್ ರಿಯಾಕ್ಷನ್ ಇದೆ ಅಲ್ವಾ, ಸೊ ನಾವು ಯಾಕೆ Cu ಗ್ರೂಪನ್ನು ಇಲ್ಲಿ ಹಾಕಬಾರ್ದು, ಆ Cu2Cl2 ಗ್ರೂಪನ್ನು ಹಾಕಬಾರ್ದು? That is the major mistakes. Dear students, it is highly reactive. Potassium iodide itself, it is highly reactive. So it won't or it never want any kind of the Ce2Cl2 groups and any other groups. Clear? ಇದು ಬೇಕಾಗೋ ನೆಸೆಸಿಟಿನೇ ಇಲ್ಲ. ಸೊ ಇಲ್ಲಿ ಗಟರ್ಮನ್ ರಿಯಾಕ್ಷನ್ಸ್ಗಳಲ್ಲಿ, ಸ್ಕೈಸ್ಮನ್ ರಿಯಾಕ್ಷನ್ಸಲ್ಲಿ ಆ ರಿಯಾಕ್ಷನ್ಸ್ಗಳನ್ನು ನೀವು ಸ್ಟಡಿ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನು ಡಿಫ್ರೆನ್ಸ್ ಇದೆ, ಅಯೋಡೈಡ್ ಡಿಫ್ರೆನ್ಸ್ ಏನು. ಸೊ ಇದ್ರ ಬಗ್ಗೆ ನೀವು ಕಂಪ್ಲೀಟಾಗಿ ಡೀಟೇಲನ್ನು ತಿಳ್ಕೊಬೇಕಾಗತ್ತೆ. ಕ್ಲಿಯರ್? ಸೊ ಇದೇ ಥರ ನೆಕ್ಸ್ಟ್ ರಿಯಾಕ್ಷನ್ ಬರುವಂಥದ್ದು ಬಾಲ್ಸ್-ಸ್ಕೈಮನ್ ರಿಯಾಕ್ಷನ್ ಬರುತ್ತೆ. ಬಾಲ್ಸ್-ಸ್ಕೈಮನ್ ರಿಯಾಕ್ಷನ್ಸಲ್ಲಿ ನೀವೇನು ಯೂಸ್ ಮಾಡ್ತೀರಾ? ಬೋರಾನ್ ಫ್ಲೋರೈಡನ್ನು ಯೂಸ್ ಮಾಡ್ತಾ ಹೋಗ್ತೀರಾ. ವಾಟ್ ಇಸ್ ಬೋರಾನ್ ಫ್ಲೋರೈಡ್? ಸೊ ನಾವು ಲುಕ್ ಅಟ್ ಹಿಯರ್, ವೆನ್ ಡೈಕ್ಲೋರೋಬೆನ್ಸಿನ್, ಸೊ ನಥಿಂಗ್ ಬಟ್ ಅಮೋನಿಯಂ, ದಿಸ್ ಇಸ್ ವಾಟ್ BDC, benzene diazonium chloride. When benzene diazonium chloride is treated with NaBF4, NaBF4 ಜೊತೆಗೆ ನೀವು ಟ್ರೀಟ್ ಮಾಡಿದ್ರೆ ಇಟ್ ಗಿವ್ಸ್ ವಾಟ್? ಅನ್ ಪ್ರಾಡಕ್ಟ್. ದಟ್ ಈಸ್ ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಆಗಿರುತ್ತೆ. ಆ ಪ್ರಾಡಕ್ಟ್ ಏನಂತ ಬರೆದಿರ್ತೀವಿ ನಾವು ಅಂತಂದರೆ, ಅಮೋನಿಯಂ N2 ಇರುತ್ತೆ, BF4 ಬಂದಿರುತ್ತೆ, ಬಟ್ ಇಟ್ ಕ್ಯಾರೀಸ್ ವಾಟ್? ಮೈನಸ್ ಚಾರ್ಜನ್ನು ಹೊಂದಿರುತ್ತೆ. ಸೊ ದಟ್ ಈಸ್ NaCl ಕಂಬೈನ್ ಆಗಿ ಹೊರಗಡೆ ಬಂದಿರುತ್ತೆ. BF4 ಮಾಲಿಕ್ಯೂಲ್ ಇದ್ದಿದ್ದು ಫರ್ದರ್ ಏನಾಗುತ್ತೆ? ರಿಯಾಕ್ಟ್ ಆಗಿಬಿಟ್ಟು ಫೈನಲ್ ಆಗಿ ನಮಗೆ ಸಿಗುವಂಥ ಮಾಲಿಕ್ಯೂಲ್ ದಟ್ ಈಸ್ ಬೆನ್ಝೀನ್. ಸೊ ಇಲ್ಲೇನು ಉಳಿಯುತ್ತೆ? ದಟ್ ಈಸ್ ವಾಟ್? ಬೆನ್ಝೀನ್ ಜೊತೆಗೆ ಲಾಸ್ಟಿಗೆ ಫೈನಲ್ ಆಗಿ ಉಳಿಯೋದು ಫ್ಲೋರೋ ಗ್ರೂಪ್, ಆ್ಯಂಡ್ ಇಲ್ಲಿಂದ ರಿಲೀಸ್ ಆಗೋದು N2 ಗ್ರೂಪ್ ರಿಲೀಸ್ ಆಗುತ್ತೆ, ಲಾಸ್ಟಿಗೆ BF3 ಮಾಲಿಕ್ಯೂಲ್ ರಿಲೀಸ್ ಆಗುತ್ತೆ. ದಟ್ ಇಸ್ ಬೋರಾನ್ ಟ್ರೈಫ್ಲೋರೈಡ್. ಇಟ್ ಈಸ್ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಸೀಸ್. ನಿಮ್ಗೆ ಗೊತ್ತಿದೆ ಎಲೆಕ್ಟ್ರಾನ್ ಡಿಫಿಷಿಯಂಟ್ಸ್ ನಥಿಂಗ್ ಬಟ್ ಇಟ್ ಇಸ್ ಲೆವಿಸ್ ಆಸಿಡ್. ಕ್ಲಿಯರ್? ಡಿ ಸ್ಟೂಡೆಂಟ್ಸ್, ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಫರ್ದರ್ ರಿಯಾಕ್ಷನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ, ಕ್ವಶನ್ ಆನ್ಸರ್ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಎಲಿಮಿನೇಷನ್ಸ್ ರಿಯಾಕ್ಷನ್ ಬಗ್ಗೆ ಹೇಳ್ತೀನಿ. ಎಲಿಮಿನೇಷನ್ಸ್ ರಿಯಾಕ್ಷನ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವಾಟ್? ಡಿಹೈಡ್ರೋಹ್ಯಾಲೋಜಿನೇಷನ್ ರಿಯಾಕ್ಷನ್. What is dehydrohalogenation reaction? That is removal of hydrogen and halogen. Very important. ಭಾಳ ಚೆನ್ನಾಗಿ ಕ್ವಶನ್ಸ್ಗಳನ್ನು ಇದರಲ್ಲಿ ಫ್ರೇಮ್ ಮಾಡ್ತಾರೆ ಆ್ಯಂಡ್ ತುಂಬ ಈಸಿ ಕೂಡ ಹೌದು. ಸೊ ಒಂದು ನೆನ್ಪಿಟ್ಕೊಳ್ಳಿ, ವಾಟ್ ಇಸ್ ದ ರಿಏಜೆಂಟ್ ಆಫ್ ಆರ್ ವಾಟ್ ಇಸ್ ದ ರೋಲ್ ಆಫ್ alcoholic KOH in eliminations reaction? Eliminations reaction, just look at here, CH3 single bond, CH2 single bond, CH single bond Br, single bond CH3, CH, isn't it? So this is what? 2-bromobutane, 2-bromobutane. Clear?
if you are treating this with alcoholic KOH, I am writing here AL. Okay, ALC, let it be ALC. Then this KOH get dissociate and forms K plus, and here is Br, so it dissociates from Br minus. Br minus and K plus combines together to form KBr, isn't it? Next, look at here. So from here, this is what? Alpha, and this is what? Beta. So this is also beta, and this will be also beta. ಎರಡು ಎಲಿಮೆಂಟ್ ಯಾವುದಾದ್ರೂ ಗ್ರೂಪಿಂದ. If you are removing one hydrogen from here, then it becomes what? CH3 single bond CH. ನೋಡಿ, ಒಂದು ಹೈಡ್ರೋಜನ್ ಹೋಗಿದೆ ಅಂತಂದರೆ ಇಲ್ಲಿ ಒಂದು ಬಾಂಡ್ ಶಿಫ್ಟ್ ಆಗುತ್ತೆ. ನಾವು ಇಟ್ ಬಿಕಮ್ಸ್ ವಾಟ್? ಡಬಲ್ ಬಾಂಡ್. ನೆಕ್ಸ್ಟ್, ದಿಸ್ ಇಸ್ ವಾಟ್? CH single bond CH3. now look at the reaction product ನೋಡಿ ಒಂದ್ಸಲ ನೋಡಿ. KBr ಜೊತೆಗೆ ಇಲ್ಲಿಂದ ಒಂದು ಹೈಡ್ರೋಜನ್ ಜಾಯ್ನ್ ಆಗಿ OH ಜೊತೆ ಜಾಯ್ನ್ ಆಗಿ ಏನಾಗುತ್ತೆ? H2O ಆಗಿ ರಿಮೂವ್ ಆಗುತ್ತೆ. ಸೊ ಪ್ರಾಡಕ್ಟ್ ನೇಮ್ ಇಸ್ ವಾಟ್? 2-butene ಆರ್ butene. ಪ್ರಾಡಕ್ಟ್ ಬಂದಿದೆ ಅಲ್ವಾ? ನೋಡಿ ಡಿಯರ್ ಸ್ಟೂಡೆಂಟ್, ಇಲ್ಲಿ ಎಷ್ಟು ನಂಬರ್ ಆಫ್ ಕಾರ್ಬನ್ ಆಟಮ್ಸ್ಗಳನ್ನು ತಗೋತಿರೋ ರೈಟ್ ಸೈಡಲ್ಲೂ ಕೂಡ ಅಷ್ಟೇ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಬಂದಿರುತ್ತೆ. ಡಿಫ್ರೆನ್ಸ್ ಇಸ್ ಓನ್ಲಿ ಒನ್ ಥಿಂಗ್, ಹಿಯರ್ ಆಲ್ಕೇನ್ ಆಗಿ ಸಫಿಕ್ಸ್ ಆಗಿರುತ್ತೆ, ಬಟ್ ಅಲ್ಲಿ ಏನಾಗಿರುತ್ತೆ? ಆಲ್ಕೀನ್ ಆಗಿ ಬಂದಿರುತ್ತೆ. ಇದೇ ಥರ ನಂಬರ್ ಆಫ್ ಮಾಲಿಕ್ಯೂಲ್ಸ್ಗಳನ್ನು ಜಾಸ್ತಿ ಕೊಟ್ಬಿಟ್ಟು ಆಲ್ಕೋಹಾಲಿಕ್ KOH ಜೊತೆಗೆ ರಿಯಾಕ್ಟ್ ಮಾಡಿದ್ರೆ ಏನು ಪ್ರಾಡಕ್ಟ್ ಬರುತ್ತೆ ಅಂತ ಅವ್ರು ಕೇಳ್ತಾ ಹೋಗ್ತಾರೆ. ಇದರ ಬಗ್ಗೆ ನಿಮಗೆ ತುಂಬ ಐಡಿಯಾ ಇರಬೇಕಾಗುತ್ತೆ. ಆ್ಯಂಡ್ ದ ರೋಲ್ ಆಫ್ ಆಲ್ಕೋಹಾಲಿಕ್ KOH, ರಿಮೆಂಬರ್ ಒನ್ ಥಿಂಗ್, ವಿಚ್ ರಿಮೂವ್ಸ್ ವಾಟರ್ ಮಾಲಿಕ್ಯೂಲ್ ಆ್ಯಂಡ್ ಪೊಟ್ಯಾಷಿಯಂ ಬ್ರೋಮೈಡ್. ತುಂಬ ಈಸಿಯೆಸ್ಟ್ ಕಾನ್ಸೆಪ್ಟ್, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕೂಡ ಹೌದು. ಕ್ಲಿಯರ್? ಇದು ಅರ್ಥ ಆಗಿದೆ. ಸೊ ನೆಕ್ಸ್ಟ್ ಕಮ್ ಟು ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ SN1 ಆ್ಯಂಡ್ ಸೆಕೆಂಡ್ ಒನ್ ಈಸ್ SN2 ಮೆಕಾನಿಸಮ್. SN1 ಆ್ಯಂಡ್ SN2 ಮೆಕಾನಿಸಮಲ್ಲಿ ಹೇಗೆ ಕೇಳ್ತಾರೆ? ಪ್ರಾಡಕ್ಟ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಸೊ ನಿಮಗೆ ಪ್ರಾಡಕ್ಟ್ ಬಗ್ಗೆ ಗೊತ್ತಿರಬೇಕಾದ್ರೆ ಒಂದು ನೆನಪಿರಲಿ ಸ್ಟೂಡೆಂಟ್, SN1 this is tertiary reactivity is greater than secondary, that is greater than primary. Tertiary alkyl halide is greater than secondary, secondary is greater than primary. So tertiary alcohol halideಗಳ ರಿಯಾಕ್ಟಿವಿಟಿ ನೇಚರ್ ಜಾಸ್ತಿ ಇರುತ್ತೆ, ಆ ಕಾರಣಕ್ಕೆ tertiary is greater than ಅಂತ ಬರೆದಿರುತ್ತೆ. ನೆಕ್ಸ್ಟ್ SN2 ನಲ್ಲಿ ಏನು ಬರೆದಿರ್ತೀವಿ? ಪ್ರೈಮರಿ is greater than secondary, secondary is greater than tertiary. ಪ್ರೈಮರಿ is greater than secondary, secondary is greater than tertiary. ಈ ಥರ ಕಾಂಪೊನೆಂಟ್ಸ್ ಬರ್ತಾ ಹೋಗುತ್ತೆ. ಇದ್ರ ಬಗ್ಗೆ ಚೂರು ನೀವು ಫೋಕಸ್ ಮಾಡಬೇಕು. ಅರ್ಥ ಆಗ್ತಿದಲ್ವಾ? ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಕಾಂಪಿಟೇಟಿವ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿಸ್ತಿರ್ಬೇಕಾದ್ರೆ ನಿಮಗೆ ಯಾವುದೇ ಕಾನ್ಸೆಪ್ಟ್ ಬಗ್ಗೆ ಡೌಟ್ ಬಂದರು ಈ ಟಾಪಿಕ್ಕಿಂದು ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕಿ, ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಇನ್ನೂ ಎಷ್ಟು ದಿನಗಳವರೆಗೂ ಲಾಕ್ಡೌನ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ನಮ್ಮ ಕಾಲೇಜ್ ಕಡೆಯಿಂದ, ನಮ್ಮ ಸಂಸ್ಥೆ ಕಡೆಯಿಂದ ಇದನ್ನು ಫ್ರೀ ಆಫ್ ಕಾಸ್ಟಲ್ಲಿ ಪ್ರತಿಯೊಬ್ಬರು ಮಕ್ಕಳಿಗೂ ರೀಚ್ ಆಗಬೇಕು. ಅರ್ಬನ್ ರೂರಲ್ ಯಾವ್ಯಾವ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ, ಎಲ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿ ಇದನ್ನು ನಾವು ವಿಡಿಯೋ ಮಾಡಿ ಕಳಿಸ್ತಿದ್ದೀವಿ. ಇದು ಹೋಪ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೋತೀವಿ. ಡಿಸೆಂಬರ್ ಜನವರಿ ಯಾವಾಗ JEE ಮೇನ್ಸ್ ಬರುತ್ತೋ ಗೊತ್ತಿಲ್ಲ, ಅಲ್ಲಿಗೂ ಕೂಡ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಫೋಕಸ್ ಮಾಡ್ತಾ ಹೋಗಿ. ಸೊ ಕಮ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ SN1 SN2 ಆಯಿತು, ಎಲಿಮಿನೇಷನ್ಸ್ ರಿಯಾಕ್ಷನ್ ಆಯಿತು, ಸ್ಯಾಂಡ್ವಿಚ್ ರಿಯಾಕ್ಷನ್ ಆಗಿದೆ, ಪ್ರಿಪ್ರೇಷನ್ಸ್ ಆಗಿದೆ. ಐಸೋಮೆರಿಸಮ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಡಯಾಸ್ಟಿರಿಯೋಮಸ್ ಅಂತ ಬರುತ್ತೆ, ಎನಾನ್ಶಿಯೋಮರ್ಸ್ ಅಂತ ಬರುತ್ತೆ, ಕೈರಲ್ ಕಾರ್ಬನ್ ಆಟಮ್ಸ್ ಬರುತ್ತೆ. ಸರ್ ಟೋಟಲ್ ನಂಬರ್ ಆಫ್ ಕೈರಲ್ ಕಾರ್ಬನ್ ಆಟಮ್ಸ್ ಒಂದು ಮಾಲಿಕ್ಯೂಲ್ ಕೊಡ್ತಾರೆ, ಮಾಲಿಕ್ಯೂಲ್ ಕೊಟ್ಬಿಟ್ಟು ಇದರಲ್ಲಿ ಟೋಟಲ್ ನಂಬರ್ ಆಫ್ ಕೈರಲ್ ಕಾರ್ಬನ್ ಆಟಮ್ಸ್ಗಳನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಅದಕ್ಕೆ ತುಂಬ ಸಿಂಪಲ್ ಮೆಥಡ್ ಇದೆ, ಫಾಲೋ ಮಾಡೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ತುಂಬ ಈಸಿಯಾಗಿ ಒಂದು ಮಾಲಿಕ್ಯೂಲ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಗ್ಲೂಕೋಸ್ ಮಾಲಿಕ್ಯೂಲ್ ಕೊಟ್ಟರು. ಗ್ಲೂಕೋಸ್ ಮಾಲಿಕ್ಯೂಲ್ ಕೊಟ್ಟಾಗ ಸರ್ ನಂಬರ್ ಆಫ್ ಕೈರಲ್ ಕಾರ್ಬನ್ ಆಟಮ್ ಎಷ್ಟಿದೆ ಇದರಲ್ಲಿ? ವೆರಿ ಸಿಂಪಲ್, 4. ಹೇಗೆ ಒಂದು ಕಂಪ್ಲೀಟ್ ಮಾಲಿಕ್ಯೂಲ್ನ ಬರ್ಕೊಂಡು ಕ್ಯಾಲ್ಕುಲೇಟ್ ಮಾಡೋದು ಒಂದು, ಇಲ್ಲ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಈಗ ಕೆಮಿಕಲ್ ಬಾಂಡಿಂಗ್ ಮಾಲಿಕ್ಯೂಲ್ ಸ್ಟ್ರಕ್ಚರ್ನ ನಾನು ವೀಡಿಯೋಸ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ. ಶಾರ್ಟ್ಕಟ್ ಮೆಥಡ್ 3-4 ಶಾರ್ಟ್ಕಟ್ ಮೆಥಡ್ ಹೇಳ್ಕೊಟ್ಟಿದ್ದೀವಲ್ಲ, ಅದೇ ಥರ ಇಲ್ಲಿನ ಮೆಥಡ್ಸ್ಗಳನ್ನು ಹೇಳ್ತಾ ಹೋಗ್ತೀವಿ. ಕ್ಲಿಯರ್ ಇದೆ? ಸೊ ನೆಕ್ಸ್ಟ್ ಒನ್ ಈಸ್ ವಾಟ್? ಕೈರಲ್ ಕಾರ್ಬನ್ ಆಟಮ್ ಆರ್ ಎನಾನ್ಶಿಯೋಮಸ್ ಆರ್ ಡಯಾಸ್ಟಿರಿಯೋಮಸ್ ಆ್ಯಂಡ್ ಅದರ್ ಕಾನ್ಸೆಪ್ಟ್ಸ್. ಇವುಗಳ ಮೇಲೆ ಹೇಗೆ ಕ್ವಶನ್ಸ್ಗಳನ್ನ ಕೇಳ್ತಾರೆ? ಒಂದು ಮಾಲಿಕ್ಯೂಲ್ ಕೊಡ್ತಾರೆ, ಮಾಲಿಕ್ಯೂಲ್ ಕೊಟ್ಟು ನಂಬರ್ ಆಫ್ ಐಸೋಮಸ್ ಸ್ಟ್ರಕ್ಚರ್ಸ್ ಎಷ್ಟು ಬರುತ್ತೆ, ನಂಬರ್ ಆಫ್ ಡಯಾಸ್ಟಿರೋಮಸ್ ಎಷ್ಟು, ನಂಬರ್ ಆಫ್ ಎನಾನ್ಶಿಯೋಮಸ್ ಎಷ್ಟು, ನಂಬರ್ ಆಫ್ ಡಿ ಎಷ್ಟಿರುತ್ತೆ, ನಂಬರ್ ಆಫ್ ಎಲ್ ಎಷ್ಟಿರುತ್ತೆ, ದಟ್ ಈಸ್ ಡೆಕ್ಸ್ಟ್ರೋ ರೊಟೇಟರಿ ಲೇವೋ ರೊಟೇಟರಿ. ಒಂದು ಮಾಲಿಕ್ಯೂಲ್ನ ಕೊಟ್ಬಿಟ್ಟು ಇದು ಆಪ್ಟಿಕಲ್ ಆಕ್ಟಿವ್ ಕಾಂಪೌಂಡ್ ಹೌದೋ ಅಲ್ವೋ ಅಂತ ಕ್ವಶನ್ಸ್ ಕೇಳ್ತಾರೆ. ಸೊ ಇಡೀ ಎಂಟೈರ್ ಕಾನ್ಸೆಪ್ಟನ್ನು ಮರ್ಜ್ ಮಾಡಿದ್ರೆ ನಿಮಗೆ ಕೇಳೋದು ಈ ಚಾಪ್ಟ್ರಿಂದ ಒಂದು ಕ್ವಶನ್. ಬಿಕಾಸ್ 2.2% ಅಷ್ಟೇ ಇದನ್ನು ನೀಟಲ್ಲಿ ಫೋಕಸ್ ಮಾಡಿದ್ದಾರೆ 2019. 3%, ನಿಯರ್ಲಿ 3% ಬರ್ತಾ ಹೋಗುತ್ತೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ತುಂಬ ವೇಟೇಜ್ ಇರೋವಂಥದ್ದು ಕಂಪೇರ್ ಟು ಫಿಸಿಕಲ್ ಕೆಮಿಸ್ಟ್ರಿ. ಸೆಕೆಂಡ್ ಇಯರಲ್ಲಿ ಹೇಳ್ತಿದ್ದೀನಿ ನೀಟ್ ಎಕ್ಸಾಮಿಗೆ. ಫಿಸಿಕಲ್ ಕೆಮಿಸ್ಟ್ರಿಗಿಂತ ಆರ್ಗ್ಯಾನಿಕ್ ವೇಟೇಜ್ ಇದೆ, ಆರ್ಗ್ಯಾನಿಕ್ಗಿಂತ ಇನ್ಆರ್ಗ್ಯಾನಿಕ್ ವೇಟೇಜ್ ಜಾಸ್ತಿ ಇದೆ. ಮೋರ್ ದೆನ್
ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಕಂಪೇರ್ ಮಾಡಿದ್ರೆ 2-3% ವೇರಿಯೇಷನ್ಸ್ ಇರುತ್ತೆ. ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಕ್ವಶನ್ ಆನ್ಸರ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಹೋಪ್ ಇವೆಲ್ಲವೂ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಪ್ರಿಪ್ರೇಷನ್ಸ್ ಮೆಥಡು ಆ್ಯಂಡ್ ದೆನ್ ಗ್ರೂವ್ಸ್ ಪ್ರೊಸೆಸ್, ಡಾರ್ಸನ್ಸ್ ಪ್ರೊಸೆಸ್ ಪ್ರತಿಯೊಂದು. ಥ್ಯಾಂಕ್ ಯು.